ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮೈ ಸೆಕೆಂಡ್ ವ್ಲಾಗ್ ಆ್ಯಂಡ್ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನೀವು ಆಲ್ರೆಡಿ ನನ್ನ ತಮ್ಮನೆಲ್ಲ ನೋಡಿರ್ತೀರ. ಇಟ್ಸ್ ಪುಷ್ಪ ಪಾರ್ಟ್ 2. ಸೊ ಈ ಪಾರ್ಟಿಗೋಸ್ಕರ ನಾವು 3 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದೇನೆ ಆ್ಯಂಡ್ ಫೈನಲ್ ಇವತ್ತು ರಿಲೀಸ್ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಮಾರ್ನಿಂಗಿಂದ ಫೋನ್ ನೋಡೋಕ್ಕೆ ಕೂತ್ಕೊಂಡಿದ್ದೇನೆ, ಯಾಕಂದರೆ ಮೂವಿ ಮಾರ್ನಿಂಗೇ ರಿಲೀಸ್ ಆಗಿದೆ ಆ್ಯಂಡ್ ನಂದು ಟಿಕೆಟ್ ಆಗಿರೋದು ಈವ್ನಿಂಗ್ 3:30 PM. ಸೊ ಅಷ್ಟೊತ್ತು ನಾನು ವೆಯ್ಟ್ ಮಾಡಲೇಬೇಕಾಗ್ತದೆ, ಬಿಕಾಸ್ ನಾನು ಮಾರ್ನಿಂಗ್ ಫೋನ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಸ್ಟಾರ್ಟಿಂಗೇ ನೋಡಿದೆ ಪುಷ್ಪ ಟು ಅಂತ. ಸೊ ಅಲ್ಲೇ ಪಕ್ಕ ಸ್ಕಿಪ್ ಮಾಡಿದೆ, ಎಲ್ಲ ಕ್ಲಿಯರ್ ಮಾಡಿದೆ ಆ್ಯಂಡ್ ಫೋನನ್ನು ಆಫ್ ಮಾಡಿ ಕೂತ್ಕೊಂಡಿದ್ದೇನೆ. ಬೇರೇನು ಆಪ್ಷನ್ ಇಲ್ಲ, ಬಿಕಾಸ್ ನನಗೆ ಸ್ಪಾಯ್ಲರ್ ನೋಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೇನೆ. ಡೈರೆಕ್ಟ್ ಮೂವಿನೇ ನೋಡಬೇಕಂತ ಪ್ಲ್ಯಾನ್ ಮಾಡಿದ್ದೇನೆ. ನೋಡುವ ಏನಾಗ್ತದೆ ಅಂತ. ಹೊರಟು ಸಾಯ್ತು ನಾನು ಆಲ್ರೆಡಿ. One hour later. ಸೊ ಆಲ್ರೆಡಿ ನಾವು ರೀಚ್ ಆಗಿದ್ವಿ ಭಾರತ್ ಸಿನಿಮಾಸ್. ಇದು ನನ್ನ ಮಮ್ಮಿ ಜ್ಯೂಸ್ ಕುಡಿತಿದ್ದಾರೆ ನನ್ನನ್ನು ಬಿಟ್ಟು. ಇದು ನಂದು ಬ್ರದರ್. ಹಾಗೆ ಟಿಕೆಟನ್ನು ತುಂಬ ಕಷ್ಟದಲ್ಲಿ ಸಿಕ್ಕಿತ್ತು. ಉಡುಪಿಯಲ್ಲಿ ಸಿಕ್ಕಲಿಲ್ಲ ಅಂತ ನಾವು ಕುಂದಾಪುರ ತನಕ ಬಂದ್ವಿ ಪುಷ್ಪ ನೋಡಲಿಕ್ಕೆ. ಓಕೆ, ಒಳಗೆ ಹೋಗ್ತೇವೆ. ಜನ ನೋಡ ಲೋಡ್ ಆಗ್ತಿಲ್ಲ. One eternity later. ಇದು ಆಗ್ತದಾ ಹಿಂದಿ ಮತ್ತೆ ಹಾಂ ಕಾಲ್ ಮಾಡ್ತಾರೆ ಆಯ್ತಲ್ಲ. ಹಾಗೆ ನಾನು ಓಪನ್ ಮಾಡಿದೆ. ಬಾ ನೀನು ಮೇಲೆ ಬಾ ಹೋಗೋ, ನಾವು ಹೋಗ್ಬೋದಲ್ಲ ಒಳಗೆ. ನಮಗೆ ನಿಲ್ತೇನೆ, ನೀನು ಬಾ. ಸೊ ಫೈನಲಿ ಒಳಗೆ ಬಂದ್ವಿ. ಬಟ್ ಒಳಗೆ ಬರಲಿಕ್ಕೆ ತುಂಬ ಕಷ್ಟ ಆಯಿತು, ಯಾಕಂದರೆ ಟಿಕೆಟ್ ತೋರಿಸು ಅಂತ ಹೇಳುವಾಗ ಸರ್ವರ್ ಡೌನ್ ಆಗಿತ್ತು. ನಮ್ಮದು ಮಾತ್ರ ಅಲ್ಲ, ಬೇರೆ ಯಾರೆಲ್ಲ ಬಂದಿದ್ದಾರೆ ಅವರ ಸಹ ಡೌನ್ ಆಗಿತ್ತು. ಯಾರಿಗೆ ಸಹ ಲೈಕ್ ಆನ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ನನ್ನೊಟ್ಟಿಗೆ ಸ್ಕ್ರೀನ್ಶಾಟ್ ಇತ್ತು ಟಿಕೆಟ್ ಮಾಡಿದ್ದು, ಅದರಲ್ಲಿ ಸ್ಕ್ಯಾನರ್ ಇತ್ತು. ಅಲ್ಲೇ ಸ್ಕ್ಯಾನ್ ಮಾಡಿದರು ಮತ್ತು ನಾವೇನು ಒಳಗೆ ಬಂದ್ವಿ. ಇನ್ನು ಒಳಗೆ ಹೋಗ್ತೇವೆ. ಅಮ್ಮ ಎಷ್ಟು ಟೈಟ್ ಮಾರೆ. ಹಾಂ, ನಾನಿಲ್ಲಿ ಕೂತ್ಕೊಳ್ತೆ. ಥ್ಯಾಂಕ್ ಯು. ಎಲ್ಲವೂ ಸಂಭ್ರಮಾಚರಣೆ. ವೈಲ್ಡ್ ಫೈರ್
ಇದರಲ್ಲಿ ಅವನದ್ದು ಎಲ್ಲಿ ಸಹ ಅಲ್ಲೋಗ್ಲಿಲ್ಲಲ್ಲ ವಿಚಾರಲ್ಲಿ ಇಲ್ಲ ಸ್ಟಾರ್ಟಿಂಗ್ ದಿನದಲ್ಲಿ ಅವನದ್ದು ನಾ ರಿವ್ಯೂಸ್ ಎಂತ ಕೊಡುದಾ, ನಂಗಿವೆ ಎಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಹ? ಓ, ನಾನು ಹೇಳೋದ್ಕಿಂತ ನೀವೇ ಥಿಯೇಟರ್ ಹೋಗಿ ನೋಡೋದೇ ಬೆಸ್ಟ್. ನಾನು ಅಂದ್ಕೊಂಡೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಹ ನಾನು ವೀಡಿಯೋ ಮಾಡ್ತೇನೆ, ನನ್ನದು ರಿಯಾಕ್ಷನ್ ವೀಡಿಯೋಸ್ ಅಂತ. ಒಂದು ಸಲ ಸಹ ನನಗೆ ನನ್ನ ರಿಯಾಕ್ಷನ್ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ ಸೀರಿಯಸ್ಲಿ. ಅಂದರೆ ಅಷ್ಟು ಇನ್ವಾಲ್ವ್, ಫೋನನ್ನೇ ಬದಿಯಲ್ಲಿ ಇಟ್ಬಿಟ್ಟೆ ನಾನು ಮತ್ತೆ ಅಂತೂ. ಮೂವಿ ಆದಮೇಲೆ ಅಲ್ಲಿಂದ ಡೈರೆಕ್ಟ್ KFC. ನನ್ನ ಮಮ್ಮಿ ವೇಟ್ ಮಾಡ್ತಿದ್ದಾಳೆ. ಆರ್ಡರ್ ಕೊಟ್ಟಾಯಿತು, 5 ಮಿನಿಟ್ಸ್ ವೇಟ್ ಮಾಡಲಿಕ್ಕೆ ಹೇಳಿದರು. ಆ್ಯಂಡ್ ಇದು ಹೊಸತಾದದ್ದು ಕೋಟೇಶ್ವರದಲ್ಲಿ KFC. ಯಾರ್ದಾ? ಹಾಂ, ಆರ್ಡರ್ ಕೊಟ್ಟಿತ್ತು. ಹಾಯ್, ಹೇಗಾಯಿತು ಮೂವಿ? ಸೂಪರ್. ಬೇರೆ ಏನಾದರೂ? ಇನ್ನೊಂದ್ಸಲ ನೋಡ್ಬೇಕು. ಹೌದಾ? ಉಡುಪಿಯಲ್ಲಿ ನೋಡುವ. ಹ್ಯಾಪಿ ಮಮ್ಮಿ? ನಿಮ್ಮೆಲ್ಲ ನಾವು ತಾನೇ ಮಾಡ್ತೇವೆ. ಅಲ್ಲಿ ಚಿತ್ರ ಮಧ್ಯದಲ್ಲಿ ನಿಂತದ್ದೇವೆ ನೋಡಿದವರು. ಸೊ ಫೈನಲಿ ಮೂವಿ ಆಯಿತು, ತಿಂದು ಸಾಯಿತು, ಇನ್ನು ಮನೆಗೆ ಹೋಗ್ತಿದ್ದೇವೆ. ನಂದು ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.